ಈ ವಿಷಮತೆಯನ್ನು ದೂರ ಮಾಡುವುದಕ್ಕಾಗಿ ಇಂದು ಜಗತ್ತಿಗೊಬ್ಬ ಮಹಾಪುರುಷನು ಬೇಕಾಗಿದ್ದಾನೆ. ಅದಕ್ಕಾಗಿಯೇ ನಂದೀಶ್ವರನು ಬಸವಣ್ಣನಾಗಿ ಅವತರಿಸಿದನು. ಸಂಗಮನಾಥ, ಬಸವಣ್ಣನಿಂದ ಲೋಕೋದ್ಧಾರವಾಗುವಂತೆ ಮಾಡುವ ಭಾರ ನಿನ್ನದು. ಬಸವಣ್ಣನು ಈ ಕೂಡಲ ಸಂಗಮ ಕ್ಷೇತ್ರಕ್ಕೆ ಬಂದು ಎಷ್ಟು ದಿವಸಗಳು ಆದವು? ಮಗು, ಅವನು 8 ವರ್ಷದವನಾಗುತ್ತಲೇ ತಂದೆ ತಾಯಿ ಅವನ ಉಪನಯನ ಮಾಡಬೇಕೆಂದರು. ಅದಕ್ಕೆ ಅವನು ಸಮ್ಮತಿಸದೆ ಎಲ್ಲರನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾನೆ. ಇಲ್ಲಿಗೆ ಬಂದು 2 ವರ್ಷಗಳಾದವು ಮಗು. ಎಷ್ಟು ಅಲ್ಪಾವಧಿಯಲ್ಲಿ ಅವನು ಓದು ಬರಹ ಕಲಿತಿದ್ದಾನೆ. ಗುರುಗಳೇ, ಬಸವಣ್ಣನ ಬಂದಾಗ ನಾನು ವ್ಯಾಕರಣ ಓದುತ್ತಿದ್ದೆ, ಇನ್ನೂ ನಾನು ಅದರಲ್ಲಿಯೇ ಇದ್ದೇನೆ. ಬಸವಣ್ಣ ಎಲ್ಲ ಮುಗಿಸಿ ಬಿಟ್ಟಿದ್ದಾನೆ. ವೇದ ಮಂತ್ರಗಳನ್ನೆಲ್ಲ ಓದಿ ಅರ್ಥ ಮಾಡುತ್ತೇನೆ. ಮಗು, ಓದಬೇಕು, ಓದಿ ಬುದ್ಧಿವಂತರಾಗಬೇಕು. ಅಭ್ಯಾಸಾನುಸಾರನೇ ವಿದ್ಯಾ. ಇದೇ ಗುರುದೇವ, ಅವನು ಓದುವಲ್ಲಿ, ಬರೆಯುವಲ್ಲಿ, ಕಲಿಯುವಲ್ಲಿ ಎಲ್ಲರಿಗಿಂತಲೂ ಅಲ್ಲದೆ ನಾವು ಅದನ್ನು ಗುರುಗಳ ಉಳ್ಳುವಲ್ಲಿ, ಮಲಗುವಲ್ಲಿ ಬಸವಣ್ಣ ಬುದ್ಧಿ ತಿಳುವ, ನಮ್ಮ ಬುದ್ಧಿ ತಪ್ಪ. ಮಗು, ಬಸವಣ್ಣ ಬರಲಿಲ್ಲವೇ? ಗುರುದೇವ, ಬಸವಣ್ಣನು ಬೆಳಿಗ್ಗೆ 6 ಗಂಟೆಗೆ ಸ್ನಾನ ಮಾಡಿ ಸಂಗಮೇಶ್ವರ ದರ್ಶನವನ್ನು ತೆಗೆದುಕೊಂಡು ಅವನು ಮುಟ್ಟಿದ್ದಕ್ಕಾಗಿ ಅವನು ಬಂದೆ. ಆ ಸಮಯದ ಕಡೆಗೆ ಬಂದ, ತಮ್ಮನ್ನು ಕರೆಯೋದಕ್ಕಾಗಿ ಇದ್ದ ಕಡೆ ಬಂದೆ. ನೋಡು, ಬಸವಣ್ಣನಿಗೆ ಯಾವಾಗಲೂ ಓದೋದ್ರಲ್ಲೇ ಆಸಕ್ತಿ, ಅಲ್ಲದೆ ದೇವರಲ್ಲಿ ಭಕ್ತಿ, ವಿಷಯದಲ್ಲಿ ವಿರಕ್ತಿ, ಇವೆಲ್ಲ ಅವನ ಹುಟ್ಟು ಗುಣಗಳಾಗಿವೆ. ಸಂಗಮನಾಥ, ಬಸವಣ್ಣನಿಂದ ಲೋಕೋದ್ಧಾರವಾಗುವಂತೆ ಮಾಡುವ ಭಾರ ನಿನ್ನದು. ಅಭ್ಯಾಸ ಮಾಡ್ತಾ ಹೋದ ಹಾಗೆಲ್ಲ ಅನುಭವ ಬರುವುದು. ಶಿಷ್ಯರೇ, ಇಂದಿನ ಪಾಠ ಸಾಗಲಿ.
ದಿವ್ಯ ಮಂತ್ರ ಪರಮಾತ್ಮನು ಪರಿಪೂರ್ಣವಾಗಿರುವನೆಂದ ಮೇಲೆ ಎಲ್ಲವೂ ಪರಮಾತ್ಮನ ಸ್ವರೂಪವೇ ಎಂದಂತಾಯಿತು. ಗುರುಗಳೇ, ಎಲ್ಲವೂ ಪರಮಾತ್ಮನ ಸ್ವರೂಪವಾದರೆ ಅವನ ಪೂಜೆಯನ್ನು ಯಾರು ಹೇಗೆ ಮಾಡುತ್ತಾರೆ? ಪ್ರಪಂಚದಲ್ಲಿ ಎಲ್ಲಿಯವರೆಗೆ ನಾನು ನೀನೆಂಬ ಭೇದವಿರುವುದೋ ಅಲ್ಲಿಯವರೆಗೆ ಪೂಜೆ. ಅದೇ ಇಲ್ಲವಾದ ಮೇಲೆ ಯಾರು ಯಾರನ್ನು ಪೂಜಿಸೋರು? ನಿಜ, ನಾವು ಎಲ್ಲದರಲ್ಲಿ ಪರಮಾತ್ಮನನ್ನು ಕಾಣುವುದೇ ಬಿಡುಗಡೆಯ ಹಾದಿ. ಆಯ್ತು, ಶಿಷ್ಯರ ಇಂದಿನ ಪಾಠ ಮುಗಿತು. ನೀವು ಆಶ್ರಮದ ಕೆಲಸಕ್ಕಾಗಿ ನಡೆಯಿರಿ. ಆಗಲೇ ಗುರುಗಳೇ. ಸಂಗಮನಾಥನ ಪ್ರೇರಣೆಯಂತೆ ಇಂದು ನಾನು ನಿನಗೆ ಉಪದೇಶ ಮಾಡಬೇಕಾಗಿದೆ. ಗುರುಪದೇಶವು ಶಿರಸಾಮಾನ್ಯವಾಗಿದೆ ಗುರುದೇವ. ಅಪ್ಪ, ನಾನು ನಿನಗೆ ನಿಮಿತ್ತ ಮಾತನಾದವರು. ಗುರುದೇವ, ಹಾಗೆ ಅನ್ನುವುದುಂಟೆ. ನಾನು ಭೂಮಿಗೆ ಬಿದ್ದ ಮರವು, ನೀವೆಲ್ಲ ಅಜ್ಞಾನ ಕಳೆದ ಗುರು. ಬಸವಣ್ಣ, ನೀನೀಗ ಗುರುಕುಲವಾಸ ಮಾಡಿ 18 ವರ್ಷಗಳ ಕಳೆದೆ. ನಿನ್ನ ಅಭ್ಯಾಸ ಪೂರ್ಣವಾಯಿತು. ಇನ್ನು ಮುಂದೆ ನೀನು ವಿಶಾಲ ವಿಶ್ವದಲ್ಲಿ ಕಾಲಿಡಬೇಕು. ಜಗತ್ತಿಗೆ ಗುರುವಾಗಬೇಕು. ವಿಶ್ವಾತ್ಮರ ಸೇವೆಯಲ್ಲಿ ಕಾಲ ಕಳೆಯಬೇಕು. ಮತ್ತೆ ದೀನ ದರಿದ್ರರ ಸುತ್ತ ದೂರ ಮಾಡಬೇಕು. ಆ ಕಾರ್ಯ ನನ್ನಿಂದ ಸಾಧ್ಯವೇ ಗುರುದೇವ? ಸಂಗಮನಾಥನು ನಿನಗೆ ಎಲ್ಲ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅವನು ಕೊಟ್ಟಿದ್ದನು ಅವನಿಗೆ ಮುಟ್ಟಿಸು. ಗುರುಪಿತನೇ, ಲೋಕ ಸೇವೆಗೆ ನನ್ನ ದೇಹ ಮುಡುಪಾಗಿದೆ. ಬಸವಣ್ಣ, ಇಂದು ಜಗತ್ತಿಗೊಬ್ಬ ಗುರು ಬೇಕಾಗಿದ್ದಾನೆ. ಗೃಹಸ್ಥನಾದವನೇ ಉತ್ತಮ ಗುರುವಾಗಬಲ್ಲನು. ತಾವೇನು ಹೇಳುವಿರಿ? ನೀನು ಸಂಸಾರಿಯಾಗಬೇಕೆಂದು. ನನ್ನನ್ನು ಕರ್ಮಪಾಶದಿಂದ ಬಿಗಿಯೋದೆ? ತಾವರೆಯ ಎಲೆಯ ಮೇಲಿನ ನೀರಿನಂತೆ ಸಂಸಾರ ಮಾಡು. ನಿನ್ನಂತವರು ಸಂಸಾರ ಕಂಡಿದರೆ ಜಗತ್ತಿನ ಉದ್ಧಾರವಂತಾಗಬೇಕು. ನಿನ್ನ ಮದುವೆಯಾಗಬೇಕೆಂಬುದು ಸಂಗಮನಾಥನ ಇಚ್ಛೆ. ಇದು ಮತ್ತಾರ ಇಚ್ಛೆಯಲ್ಲ. ಹಾಗಿರುವಲ್ಲಿ ತಮ್ಮ ಆಜ್ಞೆಗೆ ಪ್ರತಿ ಇಲ್ಲ ಗುರುದೇವ. ಹಾಗಾದರೆ ಹೊತ್ತು ವಿಚಾರಿಸು. ಮರವಿಗೆ ಬೆಳೆಬೇಡ. ಮರುವೆ ಬಂದ ಅರಿವೇ ಮುಕ್ತಿ. ನೆನಪಿರಲಿ.
ಬಯಸುವಂತೆ ನನ್ನ ಕಣ್ಣುಗಳ ಮುಂದೆ ಈ ಹೆಣ್ಣು ಹಣ್ಣು ಮಣ್ಣುಗಳ ಬಲೆ ಬೀಸಿ ಅದರಲ್ಲಿ ಕೆಡಹಿ ಕೊಲ್ಲಬೇಡ ತಂದೆ. ವಿಷಯವೆಂಬ ಹಸುರ ನನ್ನ ಮುಂದೆ ತಂದು ಪಸರಿಸಿದೆಯಾ? ವಿಷಯವೆಂಬ ಹಸುರ ನನ್ನ ಮುಂದೆ ತಂದು ಪಸರಿಸಿದೆಯಾ? ಕಲ್ಯಾಣದ ಮುಖ್ಯಮಂತ್ರಿ ಅವರು ಬಂದಿದ್ದು ಯಾವ ನಿಮಿತ್ತವೋ? ಆಶ್ರಮದ ಗಿಡಬಳ್ಳಿ ನಗೆಚೆಯಲ್ಲಿ ನೆಲೆಯುತ್ತೇವೆ. ಇದಾವ ಶುಭ ಸೂಚನೆಯೋ? ನಡೆ ಹೋಗುವ. ಬಂದಂತಿದೆ. ಪೂಜ್ಯರೇ, ನಮ್ಮಿಂದ ಏನಾಗಬೇಕಾಗಿದೆ? ನಾನು ಬಂದಿರುವುದು ಒಂದು ಉದ್ದೇಶ. ಅದಾವನು ತಮ್ಮ ಅಭ್ಯಾಸದಲ್ಲಿ ಬೆಳೆದ ಬಸವಣ್ಣ ನನ್ನ ಸೋದರರೇ. ಹೌದು. ಪೂಜ್ಯರೇ, ಈ ನನ್ನ ಮಗಳು ಯಾರು? ಗಂಗಾಂಬಿಕೆ ದೊಡ್ಡವಳಾಗಿದ್ದಾಳೆ. ಪೂಜ್ಯರಿಗೆ ವಂದಿಸ. ಸೌಭಾಗ್ಯ ಮಂತ್ರಿಗಳೇ, ನಾವಾದರೂ ಬಸವಣ್ಣನ ಮದುವೆಯ ಆಲೋಚನೆಯನ್ನೇ ಮಾಡುತ್ತಿದ್ದೆವು. ಅದಕ್ಕಾಗಿಯೇ ಸಂಗಮಣದನು ತಮ್ಮನ್ನಿಲ್ಲಿಗೆ ಬರಮಾಡಿಕೊಂಡಿದ್ದಾನೆ. ಬಸವಣ್ಣ, ಭಾಗ್ಯದ ಲಕ್ಷ್ಮಿ ನಿನ್ನ ಬಳಿಗೆ ಬಂದಿದ್ದಾಳೆ. ಇವರು ನಿನ್ನ ಸೋದರ ಮಾವ ಬಲದೇವ ಮಂತ್ರಿಗಳು. ಹಿರಿಯರ ಪಾದಗಳಿಗೆ ಏನ ಮಗು? ಹಲೋ, ಕಲ್ಯಾಣವಾಗಲಿ. ಜಗಜ್ಯೋತಿ. ಏನು ಬೇಡ ಬೇಡ ಬೇಡ, ಇಲ್ಲೇ ಬಸವಣ್ಣ, ಇದೋ ಈ ನಿನ್ನ ಸೌಭಾಗ್ಯಕಾಂಕ್ಷಿ ನೀನು ನೋಡು. ಇವಳು ನಿನ್ನ ಗೃಹದಿ. ಇವಳ ಕೈ ಹಿಡಿ. ಇವಳಿಂದ ನಿನ್ನ ಬಾಳು ಬೆಳಕಾಗುವುದು. ಆ ಸಂಗಮನಾಥನು ನಿನ್ನ ಸರ್ವ ಮನೋರಥಗಳನ್ನು ಪೂರ್ಣ ಮಾಡುವುದು. ಮಗು ಗಂಗಮ್ಮ, ಇವನೇ ನಿನ್ನ ಸೌಭಾಗ್ಯದ ನೋಡಿದೆಯ ಮಗು. ನಿನ್ನ ಭಾರಮಾಂಗಲ್ಯ ಪದಕವನ್ನು ನೋಡಮ್ಮ. ಬಸವಣ್ಣ, ಇವಳು ಓದುಗಳೇ ನನ್ನ ಜೀವನದ ಸರ್ವಸ್ವ. ಇವಳ ಹೊರತು ನನಗೆ ಬೇರೆ ಮಕ್ಕಳಿಲ್ಲ. ಇವಳನ್ನು ನಿನ್ನ ಕೈಗೆತ್ತು ನಾನು ಶಿವನತ್ತ ಹರಿವೆನು. ಬಾ, ನನ್ನನ್ನು ಅಪ್ಪಿ ಆನಂದ ಪಡಿಸುವ. ಇವಳನ್ನು
ಬಲದೇವ ಮಂತ್ರಿ ಬಸವಣ್ಣನ ಮದುವೆ ಮಾಡಿ ಮಡಿದು ಹೋಗಿಬಿಟ್ಟ. ಇನ್ನೇನಿದೆ, ಕಲ್ಯಾಣದ ಕಾರ್ಬಾರ ಎಲ್ಲ ನಮಗಾಗಲ್ಲ. ಎಲ್ಲಿ ಅಧಿಕಾರ ಎಲ್ಲಿ ಕಾರ್ಬಾರ? ಬಲದೇವ ಮಂತ್ರಿ ಮಡಿಯೋದ್ರೊಳಗಾಗಿ ಏನು ಮಾಡ್ತಾನೆ ಬಲಿರ? ಏನ್ ಮಾಡ್ಯಾನ್ರಿ ಮತ್ತ? ಮಾಡಬೇಕಾದ್ದನ್ನೆಲ್ಲ ಮಾಡಿಬಿಟ್ಟಿದ್ದಾನೆ. ಅವನ ಕಾರಸ್ಥಾನವನ್ನು ನೀವೇನು ಬಲಿರಿ? ಮೊದಲು ಸರಿ ಅವನ ಕಾರಸ್ಥಾನಕ್ಕೆ ನಾನೇನು ಸೊಪ್ಪ ಹಾಕತಕ್ಕವನಲ್ಲ. ಇರಲಿ ಮತ್ತೇನು ಮಾಡಿದ್ದಾನೆ ಎಲ್ಲ ಹೇಳ್ಬಿಡ್ರಲ್ಲ. ಶೆಟ್ಟರೆ, ಅವನು ಬಸವಣ್ಣನ್ನು ಒಳಗಿಂದ ರಾಜ್ಯ ಕಾರ್ಬಾರದಲ್ಲಿ ಸೇರಿಸಿ ಮಂತನ ಮಂತ್ರಿಗಳ ಕೈಯಲ್ಲಿ ಕರ್ಣಿಕನನ್ನಾಗಿ ನೇಮಿಸಿದ್ದಾನೆ. ಅವನ ಕಾರ್ಬಾರದ ಕುತಂತ್ರ. ಹೌದು, ಅದೇನು ನಮಗೆ ಅರಿಯದ ವಿಷಯವಲ್ಲ. ಅವನ ಪಂಚಾಂಗದ ನಮಗೆ ಗೊತ್ತ್ರಿ. ಆಕಾಶದಲ್ಲಿ ಎಷ್ಟು ಚಿಕ್ಕಿರೋದು ಎಂಬುದನ್ನು ಕೂಡ ನಾವು ಹೇಳಬಲ್ಲೆವು. ಏನ್ರಿ, ನಮಗೆ ತಿಳಿಯದ ವಿಷಯ ಕಲ್ಯಾಣ ಕಾರ್ಬಾರದಲ್ಲಿ ಯಾವುದಿದೆ ಅಂತೀರಿ? ಬಟ್ಟರೆ ನೀವೇನು ಸಾಮಾನ್ಯರಲ್ಲ. ಬಾಯಿಂದ ಆಡಿದ್ದನ್ನು ಕೈಯಿಂದ ಮಾಡಿ ತೋರಿಸೋದಿಲ್ಲ. ಅಷ್ಟೇ ಅಲ್ರಿ, ಆ ಬಲದೇವ ಮಂತ್ರಿ ನಮ್ಮ ವಿರುದ್ಧ ಮತ್ತೇನ ಮಾಡ್ಯಾರಂತೀರೇನ? ಮಾಡುವುದೇನು? ಅವನು ಬಸವಣ್ಣನ್ನು ಒಳಗಿಂದೊಳಗೆ ರಾಜ್ಯ ಕಾರ್ಬಾರದಲ್ಲಿ ಸೇರಿಸಿ ಮಂತಣ್ಣ ಮಂತ್ರಿಗಳ ಕೈಯಲ್ಲಿ ಕರ್ಣಿಕನನ್ನಾಗಿ ನೇಮಿಸಿದ್ದಾನೆ. ಅವನ ಕಾರ್ಬಾರದ ಕುತಂತ್ರ. ಅಂದ ಬಳಿಕ ನಮ್ಮದೇ ಅತಂತ್ರ ಆದಂಗ ಆತಲ್ರಿ. ನಾವು ನಾಟಿನ ಈ ಗಿಡಕ್ಕೆ ಜ್ಯೋತಿ ಬಿದ್ದಂಗ ಆತ್ ನೋಡ್ರಿ. ಏಕೆ ಅಂದೂರಿ ಶೆಟ್ರ? ಹೌದು ಶೆಟ್ಟರೆ, ಅವನ ಕಾರ್ಬಾರದಲ್ಲಿ ತನ್ನ ಅಳಿಯನ್ನೇ ಮುಂದಾಗಬೇಕೆಂದು ಹೀಗೆ ಮಾಡಿದ್ದಾನೆ. ಅಂದ ಬಳಿಕ ಮುಂದೆ ನಮ್ಮ ಗತಿ ಏನ್ರಿ? ಏಕೆ ಅಂದೂರಿ ಶೆಟ್ರ? ನಾವು ಇದ್ದೀವಿ ಅಂದ್ರೆ ಎಷ್ಟೋ ಧೈರ್ಯ. ಇದ್ದೀರಿ ಪೆದ್ದರ್ಸಲ ಇದ್ದೀರಿ, ನೀವೇನು ಸತ್ತಿಲ್ರಿ. ಈಗ ನಿಮ್ದೆಲ್ಲ ನಿಂತು ಹೋಗೈತ್ರಿ. ಏ, ಅಲ್ಲ ಅಲ್ಲ, ನಿಂತಿಲ್ರಿ. ಸುರುವದ ನಮ್ಮನ್ನು ಏನೇನು ಅಂತ ತಿಳಿದು ಬಿಟ್ರೇನು? ಆ ಬಲದೇವ ಮಂತ್ರಿ ತಂತ್ರದಿಂದ ಏನಾಗಬೇಕು? ಅವನ ತಂತ್ರ ಅವನ ಹಿಂದನ ಹೋಗಿ ಬಿಟ್ಟು ಅದನ್ನು ತೆಗೆದುಕೊಂಡು ದೊರೆಗಳು ಏನು ಮಾಡಬಲ್ರು? ನಮ್ಮ ಕೊಟ್ಟದಂತ ಮಂತ್ರನ ಮಂತ್ರಿಗಳು ಇರುವಾಗ ಅವ್ರ ಮುಂದೆ ಯಾರು ನಿಟ್ಟಿತ್ರಿ? ಶಟ್ರ, ಇನ್ ಮ್ಯಾಕ್ ಕೇಳ್ರಿ, ನಾವು ಯಾವಾಗಲೂ ಮಂತ್ರನವರ ಪಕ್ಷದವರು. ನಿಮ್ಮ ಪಕ್ಷ ಯಾವುದು? ಪಕ್ಷರೇ ಅಲ್ಲ ಅಲ್ರಿ ಭಟ್ರೆ, ನಮ್ಮದು ಬಲಪಕ್ಷ. ನಾವು ಯಾವಾಗಲೂ ಗೆದ್ದವರ ಬೆಣ್ಣ ಕಟ್ಟತಕ್ಕವರು. ಹೌದೌದು, ಆ ಚಾಗಿ ಐತ್ ನಿಮ್ಗ. ಆಗದಂಗ ಕಂಡು ಬಂದ್ರ ಆಗೊಂಡ್ ಬಂದೋದ್ ನಯ್ಯಂಗ. ಎಲ್ಲಿ ಶಟ್ರ, ಇನ್ನು ಮ್ಯಾಲೋತ್ ನೀವು ನಮ್ಮ ಬೆಣ್ಣಾಗಿರ ಅಂದ್ರೆ ನಿಮ್ಮ ಬ್ಯಾಯ ಕೊತ್ತ ಕುದಿತೈತೆ. ನೋಡ್ರಿ ಭಟ್ರೆ, ನಾವು ನಿಮ್ಮ ಬೆಣ್ಣಾಗಬೇಕ ಅಂದ್ರ ನಾವು ಬಕ್ಕಬೇಕು, ನೀವು ಹತ್ತಬೇಕಿದ್ರೆ ಇನ್ನ ಬಿಡ್ರ ಚಾಲಿನ ಒಂದ್ ಸ್ವಲ್ಪ ಜನವಾರಕ್ಕೆ ಮರ್ಯಾದೆ ಕೊಡ್ರಲ್ಲ. ಹಾಗಲ್ಲ ಶಟ್ರೆ, ನೀವು ನಮ್ಮ ಪಕ್ಷ ವಹಿಸ್ಬೇಕಷ್ಟ. ಅಂದರೆ ರಾಜ್ಯ ಕಾರ್ಬಾರದಲ್ಲಿ ನಾವೆಲ್ಲರೂ ಒಟ್ಟಾಗಬೇಕು. ಅಷ್ಟೇ. ಹಾಗೆ ಮಾಡಿದ್ದಲ್ಲಿ ನಮ್ಮ ಮುಂದೆ ಯಾರ ಆಟವು ನಡೆಯುವುದಿಲ್ಲ, ಯಾರ ಆಟವು ಸಾಗುವುದಿಲ್ಲ. ನಾವು ನಮ್ಮದೇ ರಾಜ್ಯ. ಏನ್ರಿ ಭಟ್ರೆ, ಈ ರಾಜ್ಯ ಕಾರ್ಬಾರದಲ್ಲಿ ಪಕ್ಷ ಪಂಗಡಕ್ಕೆ ಈ ರಾಜ್ಯವನ್ನು ಉಡುಮೇಲೆ ಮಾಡ್ಬೇಕಿದ್ರೆ ಇನ್ನೇನೆ ಬಿಡ್ಲ ಚಾಲಿನ ಒಂದ್ ಸ್ವಲ್ಪ ಜನವಾರಕ್ಕೆ ಮರ್ಯಾದೆ ಕೊಡ್ರಲ್ಲ. ಶಟ್ರ, ಮೊದಲೇ ನೀವು ಶಿವರಾರಕ್ಕೆ ಮರ್ಯಾದೆ ಕೊಡ್ರಿ ಅಂದ್ರೆ ನಾವು ಜನಿವಾರಕ್ಕೆ ಮರ್ಯಾದೆ ಕೊಡ್ತೀವಿ. ಅಂತೂ ನೀವೇನಿಗೆ ಜನವಾರಕ್ಕೆ ಮರ್ಯಾದೆ ಕೊಟ್ಟಿಲ್ಲ. ಶಟ್ರ, ಜನಿವಾರ ಅಂದ್ರೆ ಏನಂತದ್ರಿ ನೀವು? ಜಗತ್ನ್ಯಾಗ ಏನು ಹೆಚ್ಚು ಕಡಿಮೆ ಆಗಬೇಕಂದ್ರೆ ಜನಿವಾರದಿಂದಲೇ ಅಂತ ತಿಳಿದ್ಬಿಡ್ರಿ. ಜನಿವಾರದ ಮಹತ್ವ ನಿಮಗೇನು ಗೊತ್ತದರಿ? ಏನು ಗೊತ್ತ್ರಿ ಭಟ್ರ ಮಹತ್ವ? ಕೈ ಮುಗಿರಂಗಾಗಿ ಹೇಳ್ತಾನೆ. ವರ್ಣನಾಂ ಬ್ರಾಹ್ಮಣಂ, ಶ್ರೇಷ್ಠ ಬ್ರಾಹ್ಮಣರೆಂದರೆ ಬುದ್ಧಿಜೀವಿಗಳು, ತಲೆಯಿಂದ ಮಾಡತಕ್ಕವರು, ಯಾವತ್ತು ಸುಖದ ಹಾದಿಯನ್ನು ಹಿಡಿದು ನಡೆಯತಕ್ಕವರು. ನಮಗೆ ಶುಚಿ ರುಚಿ ಮಡಿ ಹುಡಿ ಯಾವಾಗಲೂ ಬೇಕು. ನಿಜ ಹೊರಗೆ ಮಡಿ ಒಳಗೆ ಹುಡಿ ನಿಮಗೆ ಬೇಕೇ ಬೇಕು. ಶಟ್ರ, ಹೊತ್ತು ಬಂದಾಗ ಹೋಗೋದೊಂದು ಶಾಸ್ತ್ರ ಐತೆ. ಆದ್ರೆ ಅದು ಅನುಕೂಲ ಶಾಸ್ತ್ರ ಬಿಡ್ರಿ. ಎಂತ ಮುಚ್ಚಿನಂತ ಮಾತನಾಡ್ತ್ರಿ. ಹೊತ್ತು ಬಂದಾಗ ಕತ್ತಿ ಕಾಲು ಹಿಡೋದು ಒಂದು ಶಾಸ್ತ್ರ. ಆ ಶಾಸ್ತ್ರ ನಮಗೆ ಬಹಳ ಸಾಧ್ಯ ಐತಿ ನೋಡ್ರಿ. ಬಟ್ರೆ ಅಂತೂ ಒಟ್ಟಿನ ಮೇಲೆ ನಿಮ್ಮ ಶಾಸ್ತ್ರ ಕೂಡ್ತಾವನ್ರಲ್ಲ. ಶಟ್ರ, ನಿಮ್ಮ ಶಾಸ್ತ್ರ ಯಾವ್ದ್ರಿ? ಕಾಟೇಕಿರಿ ಅದ್ರ ಮೊದಲೇ ಪಾಣಲ್ಲಿ ಶುಭ ಲಾಭ ಅಂತ ಬರೋದು ಶುರು ಮಾಡಿದ್ರೆ ಲಾಭ ಅದ್ರ ನೋಡ್ಕೊಂಡೋದು, ಹಾಣ್ಯಾರ ಜೋಳ ತರದ್ ನೋಡಿದ್ರೆ ಹೋಗ್ಲಿ ಆಗ್ತ. ಮೈಮಾಲ್ ಬಂದ್ರೆ ಉಳ್ಳು ಹಾಕೊಳ್ಳೋದು. ಇದು ಕೇಳಿ, ಜೋಳ ಹತ್ತಿ ಗೋಧಿ ಅವನು ಇವೆಲ್ಲ ವ್ಯಾಪಾರದಾಗ ತೆಲಿ ಬೋಳ್ಸಕ್ ಕೆಲಸ ನೋಡ್ರಿ. ಅಂದ್ರ ಇದೇನಪ್ಪ ಮತ್ತ? ಬಟ್ ದೀಪಾವಳಿ ಇದರಲ್ಲಿ ಪಾತ್ ತೆಗದ ಬಿಡ್ರಿ. ಏನ್ರಿ ಬಟ್ ಗೊತ್ತಾದತ್ತು
ದಿವಾಳಿ ಅಂದ್ರ ಹಣಿ ಕುಂಕುಮ ಹಚ್ಕೊಂಡು ಲೋಡಿಗೆ ಹಂಗಾತ ಕುಂತ್ ದಿವಿಗೆ ಹಚ್ಚೋದು. ಸರಿ ಸರಿ ಸಕ್ಕರೆ ಬಿಟ್ಟರೆ ಈಗ ನಗುತ್ತ ನಿಲ್ಲುವ ಸಮಯವಲ್ಲ. ಇಂದಿನ ದರ್ಬಾರದಲ್ಲಿ ಮಹಾಮಂತ್ರಿಯ ಸ್ಥಾನವನ್ನು ಯಾರಿಗೆ ಕೊಡಬೇಕೆಂಬ ವಿಚಾರ ಮಾಡುವುದಕ್ಕಾಗಿ ಪ್ರಭುಗಳು ಸಭೆಯನ್ನು ಕರೆದಿದ್ದಾರೆ. ಶೆಟ್ರೆ, ಬಲದೇವ ಮಂತ್ರಿಗಳ ಮರಣದಿಂದ ಮಂತ್ರಿ ಪಟ್ಟವು ತಾನಾಗಿಯೇ ನಮ್ಮ ಕಡೆ ಬಂದಂತಾಗಿದೆ. ನೋಡಿ ಹೇಗಿದೆ ಕಾಲ. ನಾವೇನಾದ್ರೂ ಅವ್ರು ಸಾಯಬೇಕಂತ ಕಲ್ಪಿಸಿದ್ದೇವೆ. ಛೇ, ತಾವು ಕಲ್ಯಾಣ ಮಂತ್ರಿಗಳು ಆಗಬೇಕೆಂಬುದು ಬಯಸಿದಿರಷ್ಟೇ. ಆದರೆ ಅವರನ್ನು ದೇವರೇ ಒಯ್ದು ಬಿಟ್ಟ. ದೇವರ ಆಟ ಹೊಂಟ್ರೆ ಅವಂಗ ತಿಳಿತದ ಯಾವ್ದಕ್ಕೆ ಮುಗಿದೈತ ಅವ್ನು ಎತ್ತುವುದ. ಗದ್ದರಿಸರೆ ಸಮಯ ಬಂದರೆ ಸುಮ್ಮನೆ ಕೊಡೋದು. ಸುಮ್ಮನಿರೋದುಂಟೆ, ಸಮಯ ಬಂದದ ಭಟ್ರ ಒಂದಕ್ಕೆ 10 ಲಾಭ ನೋಡ್ರಿ. ಶಟ್ರ ಮುಖ್ಯ ವಿಷಯನ ಮಾಡ್ತಿರಲ್ಲ. ಇನ್ನು ಮುಂದೆ ಮಂತ್ರಿ ಪಟ್ಟ ಯಾರಿಗೆ? ಮಂತ್ರಿ ಪಟ್ಟ ಇನ್ಯಾರಿರಿ? ಕಲ್ಯಾಣ ಮಂತ್ರಿ ಪಟ್ಟ ಆದ್ರೆ ನಮಗಾಗಬೇಕು ನೋಡ್ರಿ. ಯಾಕೆ ಕೇಳಿ ಹೇಳ್ತಾನೆ. ಹೊಲ ಮಣಿ ದನ ಕರ ಬಡ್ಡಿ ಖಾತೆ ಇವೆಲ್ಲ ಅದಾವ ಭಟ್ರ. ಮಂತ್ರಿ ಪಟ್ಟ ನಮಗಾಗಬೇಕು ನೋಡ್ರಿ. ನಿಮ್ಗೆ ಹೆಂಗ ಆಗ್ತದ ರೀ? ಅದು ನಮಗಾಗಬೇಕು. ನಮ್ಮಲ್ಲಿ ಏನು ಕಡಿಮೆ ಅದ? ವಿದ್ಯಾ ಬುದ್ಧಿ ಶಕ್ತಿ ಸಾಹಸ ತಂತ್ರ ಮಂತ್ರ ಎಲ್ಲಾಗ. ಶಟ್ರ ಮಂತ್ರಿ ಪಟ್ಟ ಅಂದ್ರ ಅದೇನು ಮಲಗು ಮಂತ್ರ? ಅದು ರಾಜತಂತ್ರದ. ಅದೆಲ್ಲ ನಿಮ್ಗೇನು ಗೊತ್ತದ ರೀ? ಅದು ಸಾಮ ದಾನ ಭೇದ ದಂಡ ಮೊದಲಾದ ರಾಜನೀತಿಗಳನ್ನ ಬಲ್ಲವ್ರಿಗೆ ಸ್ವಲ್ಪ ತದ್ರಿ. ಇದೆಲ್ಲ ನಿಮ್ಗೇನು ಗೊತ್ತದ ರೀ? ನೀವು ಬರೀ ಅಂಗಡಿ ತಂಗಡಿ ತೂಕ ತಕ್ಕಡಿ ಟೇಪ ಮಾಪ ಇಷ್ಟ ಬಂದಿರಿ. ನಿಮ್ಗೇನ್ ಗೊತ್ತದ ರೀ? ನಮಗ್ ಗೊತ್ತಿದ್ದಷ್ಟು ನಿಮ್ಗೇನ್ ಗೊತ್ತದಾವ್ರಿ? ಏನಸ್ರು ಒಂದ್ಸಲ ಹೇಳ್ತಾನ. ಒಣ್ಣದ ಶಾಸ್ತ್ರ ಪುರಾಣ ರಾಮಾಯಣ ಹನುಮಾಯಣ ಭಾರತ ರಮರು ಮದನ ಮಂಜರಿ ದಿವ್ಯ ಸುಂದರಿ ಜಲಶಿಲ್ಪಿ ಎಲ್ಲ ಓದ್ಕೊಂಡವ್ ನಮ್ದೆಲ್ಲ ಮುಗ್ದದ. ನಿಮ್ದು ಎಲ್ಲಾ ಮುಗ್ದದ. ನಿಮ್ಮನ್ನ 4 ಮಂದಿನ ಕರ್ಕೊಂಡು ಬಂದು ಹೊತ್ಕೊಂಡು ಹೋಗೋದು ಅಷ್ಟ ಪೆಂಡಿಂಗ್ ಉಳ್ದೈತಿ ನೋಡ್ರಿ. ನನಗೆ ಸಕ್ಕರೆ ಬಿಟ್ಟರೆ ಏಕೆ ಬಡದಾಡುತ್ತಿರುವಿರಿ? ಮಂತ್ರಿಗಳಾಗುವುದಕ್ಕೆ ಬಹುಮತ ಬೇಕಲ್ಲವೇ? ಹೌದು ಬೇಕ್ರಿ. ರಾಜ್ಯಸಭೆಯಲ್ಲಿ ಏನು ನಿರ್ಣಯವಾಗುವುದೋ ಅಲ್ಲೇ ಆಗಲಿ. ಬನ್ನಿ. ಆದಿರಾಜ ಪರಮೇಶ್ವರ ಸಾರಂಗದ ಪುರೋರಾಧೀಶ್ವರ ಧ್ವಜ ನಮರುಗ ದೂರ ನಿರ್ದೋಷಣ ಸರಚೂರ ಕುಲಕಮಲ ಮಾರ್ತಾಂಡ ಗಣನ ಪ್ರಚಂಡ ಆರಗಣಕಾಲದ ಸುಮಲರಾಗಿದ್ದ ಹರಿಗಳಂಕುಶ ಶರಣಾಗತ ವಜ್ರ ಪಂಜರ ಒಡನಾಡಿ ಸಹೋದರ ಶನಿವಾರ ಸಿದ್ಧಿಗಿರು ದುರ್ಗ ಮಲ್ಲ ಸರಜಂಜಲ ನಾಮ ವೈರಿಷ ಕಂಠೀರವ ಭುಜಬಲ ಚಕ್ರವರ್ತಿ ತ್ರಿಭುವನ ಮಲ್ಲ ವಿಶ್ವದೇವ ಮಹಾಪ್ರಭು ಬಹುಪರಾಗ್ ಕಲ್ಯಾಣದ ಮಂತ್ರಿಗಳೇ, ರಾಜ್ಯ ಕಾರ್ಯವಾಹಿಗಳೇ, ಅಧಿಕಾರಿಗಳೇ ಹಾಗೂ ಪ್ರಜಾ ಪ್ರಮುಖರೇ, ಈಗ ನಾವು ನಮ್ಮ ನಾಡಿನ ಅಭಿವೃದ್ಧಿಯ ಕಡೆಗೆ ನಮ್ಮ ದೃಷ್ಟಿಯನ್ನು ತಿರುಗಿಸಬೇಕಾಗಿದೆ. ಇಂದು ಕಲ್ಯಾಣ ರಾಜ್ಯದಲ್ಲಿ ಅಶಾಂತಿಯ ಕೂಗವು ಕೇಳಿ ಬರುತ್ತದೆ. ನಮ್ಮ ನಾಡಿನ ಬಡತನ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವುದಕ್ಕೂ ದೇಶದಲ್ಲಿ ಸಂಪತ್ತನ್ನು ಬೆಳೆಸುವುದಕ್ಕೂ ನಾವೀಗ ತಕ್ಕ ಉಪಾಯವನ್ನು ಕೈಗೊಳ್ಳಬೇಕಾಗಿದೆ. ಈ ಎಲ್ಲ ಕಾರ್ಯನಿರ್ವಹಣಕ್ಕಾಗಿ ನಮಗೆ ಹಣ ಬೇಕಾಗಿರುವುದಷ್ಟೇ. ಮಂತ್ರಿಗಳೇ, ಈ ಸಮಯದಲ್ಲಿ ಭಾಂಡಾರವು ಬರಿದಾಗಿರುವುದು ಎಂಬ ಸುದ್ದಿ ಕರುಣಿಕರಾದ ಬಸವರಾಜರು ತೋರಿಸಿದ ಲೆಕ್ಕದ ಮೇಲಿನ ಗೊತ್ತಾಗುತ್ತದೆ. ಏನು ಬಸವರಾಜರನ್ನ? ಮಂತಣ್ಣನವರೇ, ಈಗ ಒಮ್ಮೆ ನಮ್ಮೆಲ್ಲ
ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡುವ ಪ್ರಸಂಗ ಬಂದದ್ದರಿಂದ ಹಾಗೆ ಮಾಡಲಾಗಿದೆ. ಇಲ್ಲದಿದ್ದರೆ ಪ್ರಜೆಗಳಲ್ಲಿ ಅಶಾಂತಿ ಉಂಟಾಗಿ ದೊಡ್ಡ ಕೋಲಾಹಲವೇ ಆಗುತ್ತಿತ್ತು. ಪ್ರಭು, ಮೇಲೆ ಪ್ರಸಂಗ ಬಂದಾಗ ಪ್ರಾಣವನ್ನಾದರೂ ಕೊಡಬೇಕಾಗುತ್ತದೆ. ಎಲ್ಲವೂ ಹಾಳಾಗಿ ಹೋಗುವಾಗ ಅರ್ಧ ಕೊಟ್ಟು ಅರ್ಥವನ್ನಾದರೂ ಉಳಿಸಿಕೊಳ್ಳಬೇಕಾಗುತ್ತದೆ. ಯಾಕೆಂದ್ರೆ ರಾಜ್ಯ ರಕ್ಷಣೆ ಹೊಣೆ ಮಂತ್ರಿಗಳದ್ದಾಗಿದೆ. ಅಂತಂದನವರೇ, ಯಾವ ಪ್ರಸಂಗಕ್ಕಾಗಿ ಅಷ್ಟೊಂದು ಹಣವನ್ನು ಬಳಸಿರುವಿರಿ? ಶತ್ರುಗಳು ನಮ್ಮ ವಿರುದ್ಧ ಬಂಡಾಯ ಮಾಡುವರೆಂಬ ಆ ಸಮಯದಲ್ಲಿ ಅವರಿಗೆ ಆಶೆ ತೋರಿಸಿ ಸಮಾಧಾನ ಪಡಿಸಬೇಕಾಗಿ ಬಂತು. ಆವಾಗ ಹಣ ನಮ್ಮ ಕೈ ಬಿಟ್ಟಿತು. ಬಾಂಡಾರ ಬರೀಗಾಲತ್ತು ಈ ಬಸವನಿಗೆ. ನಿಜ ಮಂತ್ರಿಗಳೇ, ನಾನಾದರೂ ಇದ್ದ ಲೆಕ್ಕವನ್ನು ಇದ್ದ ಹಾಗೆ ಒಪ್ಪಿಸಿದ್ದೇನೆ. ಹಾಗೆ ಲೆಕ್ಕ ಬರೆಯೋದಕ್ಕೆ ನಿಮಗೆ ಯಾರು ಹೇಳಿದರು? ಸಂಗಮನಾಥ. ಅವನೇ ಯಾರು? ಅವನು ಈ ಬ್ರಹ್ಮಾಂಡದ ಲೆಕ್ಕವನ್ನು ಬರೆದವನು. ಅವರ ಅಭ್ಯಾಸ ಅಲ್ಲಿಯೇ ಆದಂತೆ ಕಾಣುತ್ತದೆ. ಹೌದು ಹೌದು, ಇವರು ಅಲ್ಲಿಂದಲೇ ಇಳಿದು ಬಂದಿದ್ದಾರೆ. ಅಂತಂದನವರೇ, ಪಾಂಡವರೇ ಬದಲಾದ ಮೇಲೆ ಮುಂದೆ ದೇಶಾಭಿವೃದ್ಧಿಯ ಮಾಡುವ ಬಗೆ ಹೇಗೆ? ಪ್ರಭು, ಹೊಸ ತೆರಿಗೆಯನ್ನು ಹಾಕಿ ಹಣ ಕೂಡಿಸಬೇಕು. ಪ್ರಜೆಯಿಂದ ಬಂದ ಹಣವನ್ನು ಪ್ರಜಾಭಿವೃದ್ಧಿಗಾಗಿ ಉಪಯೋಗಿಸಬೇಕು. ಈಗಿದ್ದ ತೆರಿಗೆ ಹೆಚ್ಚಾಗಿರುವುದೆಂದು ಜನರ ಕೂಗು. ಹಾಗಾದರೆ ಯಾವುದಾದರೂ ಒಂದು ನಾಡಿನ ಮೇಲೆ ತಂಡಕ್ಕೆ ಹೋಗಿ ಹಣವನ್ನು ಸುಲಿದುಕೊಂಡು ಬರಬೇಕು. ಸರಿ, ಒಳ್ಳೆಯ ಸಲಹೆ. ಮೈ ತೊಳಿಲಿಕ್ಕೆ ಹೋಗಿ ಮಣ್ಣು ಮೆತ್ತಿಕೊಂಡಂತೆ, ಕಲ್ಲು ಕಟ್ಟಿಕೊಂಡು ಬಾವಿಯಲ್ಲಿ ಬಿದ್ದಂತೆ. ಈ ಮಂತ್ರನವರ ಆಲೋಚನೆಗಳೇ ಹೀಗೆ. ಬಸವರಾಜ್, ನಿಮ್ಮ ಒಡನಾಟಿನಲ್ಲಿ ನಿಮ್ಮ ಸಲಹೆ ಸೂಚನೆಗಳು ನಮಗೆ ಒಳ್ಳೆಯ ಸೂಕ್ತ ಕಂಡುಬರುತ್ತವೆ. ಹೇಳಿ, ನಿಮ್ಮ ಅಭಿಪ್ರಾಯ? ಪ್ರಭು, ಕರಣಿಕನ ಮಾತಿಗೆ ಬೆಲೆ ಬಾರದು. ಕಪ್ಪು ಮೇಯುವ ಆಣಿ ದೊಡ್ಡದಾದರೂ ಸಕ್ಕರೆಯ ಸವಿಯುವ ಹಿರಿಗೆ ಸರಿಬಾರದು. ನಿಮ್ಮ ಮಾತು ಸಕ್ಕರೆಯಾಗಿದೆ ಎಂಬುದನ್ನು ನಾವು ಬಲ್ಲೆವು. ಹೇಳಿ, ನಿಮ್ಮ ಮಾತಿನಲ್ಲಿ ನಮಗೆ ವಿಶ್ವಾಸವಿದೆ. ಪ್ರಭು, ಪ್ರಜರ ಉನ್ನತಿ ಖಡ್ಗದಲ್ಲಿಲ್ಲ, ಪ್ರಜಾ ಅಭಿವೃದ್ಧಿಗಾಗಿ ಕೂಡಿಟ್ಟ ಹಣದಲ್ಲಿದೆ. ನಿಜ, ಆದರೆ ಆ ಹಣವೇ ನಮ್ಮ ವಾಹನದಲ್ಲಿಲ್ಲವಲ್ಲ. ಕೊಡುವ ಒಡೆಯ ಬಡವಣೆ ಪ್ರಭು. ಆ ಹಣವನ್ನು ಸಂಗಮನಾಥನೇ ಒದಗಿಸೋನು. ಅವನಲ್ಲಿ ವಿಶ್ವಾಸವಿಡಿ. ಏನು ಸಂಗಮನಾಥನೇ? ಹೌದು, ಎಲ್ಲರ ಕಷ್ಟವನ್ನು ದೂರ ಮಾಡತಕ್ಕವನು ಅವನೇ ಎಂದಾಗ ಅವನೇ ಕೊಟ್ಟರೆ ಯಾವುದಕ್ಕೂ ಕೊರತೆಯಾಗದು. ಹರಣಿವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬಕ್ಕು. ಹರಣಿವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬಕ್ಕು.
ವಿಶ್ವಾಸ ನಮ್ಮನ್ನು ಕಾಯಬಲ್ಲದು ಮಹಾಪ್ರಭು. ಬಸವರಾಜ್, ನಿಮ್ಮ ನಂಬಿಕೆಯು ನಮಗೂ ಉತ್ಸಾಹವನ್ನುಂಟು ಮಾಡುತ್ತದೆ. ಇವರ ಮಾತಿನಂತೆ ಹೋದರೆ ದೇವರು ಹಣದ ಮಯ ಸುತ್ತಾನೇನು? ಹೌದು, ಇವರು ಹೇಳಿದಂತೆ ಹೋದರೆ ಸ್ವರ್ಗಕ್ಕೆ ದಾರಿ ಮೂರೇಗೇನು. ಕಲಿಯುಗದಲ್ಲಿ ದೇವರು ಕಲ್ಲಿನಲ್ಲಿಲ್ಲ, ಕಾರಸ್ಥಾನದಲ್ಲಿ, ದಂಡಿಗೆಯಲ್ಲಿ, ಅಳತೆಯಲ್ಲಿ, ತೂಕದಲ್ಲಿ, ಲಂಚದಲ್ಲಿ, ಲಾಭದಲ್ಲಿ ಇದ್ದಾನೆ. ಕಡೆಗೂ ಎಲ್ಲಿಗೂ ಇಲ್ರಿ. ತ್ರಿಪ್ರಾಂತ ಕೇಶವ ದೇವಾಲಯದಿಂದ ಒಬ್ಬ ಅರ್ಚಕನು ಬಂದಿದ್ದಾನೆ. ಅಪ್ಪಣೆ ಯಾವುದರ ವೇಳೆ ಬಿಡುವನು. ಬರಮಾಡು. ಆಗಲ ಪ್ರಭು. ಏನೋ ತಂತ್ರವಿದ್ದ ಹಾಗಿದೆ. ಭಟ್ರ ಬಸವಣ್ಣನಿಗೂ ಗುಡಿಯ ಭಟ್ಟನಿಗೂ ಒಳ್ಳೆಯ ಸ್ನೇಹ. ಚಿತ್ತೈಸಬೇಕು ಮಹಾಪ್ರಭು. ಇದು ತ್ರಿಪುರಾಂತಕೇಶ್ವರ ಗುಡಿಯ ಮೂಲೆಯಲ್ಲಿ ಸಿಕ್ಕ ತಾಮ್ರದ ಪಟ, ತೆಗೆದುಕೊಳ್ಳಿ. ಇದು ಯಾವುದೋ ಪ್ರಾಚೀನ ಲಿಪಿ, ನಮಗೆ ತಿಳಿಯದ ಭಾಷೆ. ಮಂತನ್ನವರೇ, ನೋಡಿ ನಿಮಗೇನಾದರೂ ಪ್ರಭು, ನಾಗರಿಯಲ್ಲಿಯೇ ಹಲವು ವಿಧಗಳಿವೆ. ಆದರೆ ಈ ಶಾಸನದ ಲಿಪಿ ಯಾವುದಕ್ಕೂ ಸರಿ ಹೋಗುದು. ಪೈಶಾಚ್ಯ ಭಾಷೆಯಲ್ಲಿ, ಪೈಶಾಚಿಕ ಲಿಪಿಯಲ್ಲಿ ಬರೆದಿದನು. ಪಿಶಾಚಿಗಳೇ ಓದಬೇಕು. ನೋಡಿ ಪೆತ್ತರಿಸದೆ ಏನ್ ಮಾಡ್ತಾರೆ? ಇದು ಬ್ರಹ್ಮಲಿಪಿ, ಕೊನೆಯಲ್ಲಿ ಬರೆದದ್ದು. ಶೆಟ್ರೆ, ಇದು ನಿಮಗ ಅರ್ಥವಾಗ್ಬೇಕು. ಯಾಕಂದ್ರೆ ನೀವು ಕಾಕೆ ಕಿರಿದು ಬರ್ದ ಮಂದಿ. ನಿಮಗಾಗತ್ ನಮ್ಗೆ ಹೆಂಗ ಆಗ್ತದ್ರಿ? ನಾವು ಸರಸ್ವತಿ ಪ್ರಸನ್ನದವರಲ್ಲ, ಲಕ್ಷ್ಮೀ ಪ್ರಸನ್ನದವರು. ಅಲ್ಲದೆ ಅಂಕ್ಲಿಪಿ ಮಂದಿ. ನಮ್ಮದು ತಕ್ಕಡಿ ರಾಜ್ಯ, ಕಾಣಿ ಪ್ರಭುತ್ವ. ಮಧುವರ್ಸರೆ, ಪ್ರಭು, ಮಂತನ್ನ ಮಂತ್ರಿಗಳು, ಕತ್ತರಿಸ ಭಟ್ಟರು, ಕಲ್ಯಾಣ ಶೆಟ್ಟರು ಇವರಿಂದಾದ ಕಾರ್ಯವನ್ನು ನಾನು ಪ್ರಯತ್ನಿಸುವುದೆಂದರೆ ಕುಂಟ ಮನುಷ್ಯನು ಬೆಟ್ಟವೇರಲು ಪ್ರಯತ್ನಿಸಿದಂತೆ. ನೋಡಿ ಪಂಡಿತರೆ. ನಾರಾಯಣ ಕವಿಗಳೇ, ಪ್ರಭು, ಇದು ನಮಗೆ ತಿಳಿಯದ ಭಾಷೆ. ಇದನ್ನು ಬಸವರಾಜರೇ ಓದತಕ್ಕವರು. ಬಸವರಾಜ್, ಈ ಮಾದರಿ ಪ್ರಯತ್ನ ಮಾಡಬಾರದೆ? ಪ್ರಯತ್ನಿಸುವೆ ಪ್ರಭು. ಸಂಗಮನಾಥನ ಇಚ್ಛೆ. ನಾನು ಓದುವೆನೆಂಬುದೇ ಅಹಂಕಾರ. ಅಪ್ಪಣೆಯಾದರೆ ಸೂಕ್ಷ್ಮದಲ್ಲಿ ದರ್ಪಣದ ಸಹಾಯದಿಂದ ನಿರೂಪಿಸ